ಮಡಿವಾಳಪ್ಪನವರ ಸರಿಸಮಾನರಾಗಿಯೇ ಅವರ ಶಿಷ್ಯರಾಗಿರುವಂತಹ ಇದೇ ಊರಿನ ಕೃಷ್ಣಪ್ಪ ತಯಾರಾಗ್ತಾರೆ. ಮಡಿವಾಳಪ್ಪನವರ ಹಾದಿಯಲ್ಲಿ ನಡ್ಕೊಂಡು ದುಡ್ಕೊಂಡು ಪಡ್ಕೊಳ್ಳುತ್ತಾರೆ. ಕೃಷ್ಣಪ್ಪನವರು ಮಡಿವಾಳಪ್ಪನವರಲ್ಲಿ ದುಡ್ಕೊಂಡು ಪಡ್ಕೊಂತಾರೆ. ಯಾವುದರಿಂದ ಅಂತ ಕೇಳಿದ್ರೆ ಅಂತರಂಗ ಶುದ್ಧಿಯಿಂದ, ಬಹಿರಂಗ ಶುದ್ಧಿಯಿಂದ. ಮಡಿವಾಳಪ್ಪನವರು ಒಲುಮೆಗೆ ಕಾರಣರಾಗ್ತಾರೆ ಅನ್ನುವುದಕ್ಕನೇ ಇಡೀ ಮಠದ ಹೊಣೆಯನ್ನ, ಜವಾಬ್ದಾರಿಯನ್ನು ಹೊರುತ್ತಾರೆ. ಕೆಲಸಿದ್ರೆ ಕಡ್ಕೋಳದಿಂದ ಕೈನೂರಿಗೆ ಬರಬೇಕು, ಕೈನೂರಿನಿಂದ ಕಡ್ಕೋಳಕ್ಕೆ ಬರಬೇಕು. ಮಡಿವಾಳಪ್ಪನವರ ಪ್ರಭಾವಕ್ಕೆ ಕೈನೂರು ಕೃಷ್ಣಪ್ಪನವರು ಆದರೆ, ಕೃಷ್ಣಪ್ಪನವರ ಪ್ರಭಾವಕ್ಕೆ ಈ ಊರವರಾಗ್ತಾರೆ. ಎಷ್ಟರ ಮಟ್ಟಿಗೆ ಕೃಷ್ಣಪ್ಪನವರನ್ನ ಈ ಊರು ಜನ ಹಚ್ಕೊಂಡಿರ್ತಾರೆ ಅಂದ್ರೆ, ನಿಮ್ಮ ಜೊತೆ ದಿನ ಕಡ್ಕೊಳಕ್ ಬರಕ್ಕಾಗಲ್ಲ. ನಮಗೆ ದಿನ ಒಂದು ಹೊತ್ತು ನಿಮ್ಮ ಜೊತೆ ಬರಕ್ಕಾಗೋದಿಲ್ಲ. ಕಡ್ಕೊಳ್ಳೋದೊಳಗೆ ಅಮಾವಾಸ್ಯೆಗೊಮ್ಮೆ ಹೆಂಗೆ ಸತ್ಸಂಗ ನಡೆಸ್ತೀರಿ, ಅಮಾವಾಸ್ಯೆಗಿಂತ ಮುಂಚೆ ಚತುರ್ದಶಿಗೆ ನಮ್ಮೂರೊಳಗೆ ಮಾಡಬೇಕು. ನಮ್ಮೂರೊಳಗೆ ಸತ್ಸಂಗ ಶುರು ಮಾಡಿದ್ರಿ ಅಂತಂದ್ರೆ ಅದರಲ್ಲಿ ನಾವೆಲ್ಲ ಭಾಗಿಯಾಗ್ತೀವಿ. ಇಲ್ಲಿ ಮುಗಿಸಿಕೊಂಡು ಅಮಾವಾಸ್ಯೆ ದಿವಸ ಕಡ್ಕೊಳ್ಳೋಕೆ ನೀವು ಹೋಗಬಹುದು ಅಂತ ಈ ಊರು ಜನ ಒತ್ತಾಯ ಮಾಡ್ತಾರೆ. ಊರವರೆಲ್ಲ ಅಲ್ಲ, ಆಧ್ಯಾತ್ಮಿಕದ ಹಸಿವು ಯಾರಿಗಿದೆಯೋ ಅವರೆಲ್ಲರೂ ಕೃಷ್ಣಪ್ಪಗ ಒತ್ತಾಯ ಮಾಡ್ತಾರೆ. ಈ ಊರು ಜನರ ಆಧ್ಯಾತ್ಮಿಕದ ಹಸಿವಿನಿಂದ ಕೂಡಿರುವಂಥ ಆ ಸಮೂಹಕ್ಕೆ ಕೃಷ್ಣಪ್ಪನವರು ಬಲಿಯಾಗ್ತಾರೆ. ಆಯಿತು, ನೀವು ಹೇಳ್ದಂಗನ ಪ್ರತಿ ಅಮಾವಾಸ್ಯೆ ಚತುರ್ದಶಿಗೆ, ಅಮಾವಾಸ್ಯೆ ನಾಳೆ ಅನ್ನೋದ್ರಾಗ ಈ ದಿವಸ ಕೈನೂರೊಳಗನ ಸತ್ಸಂಗ ಮಾಡಬೇಕು ಅಂತ ಈ ಊರೊಳಗೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಸತ್ಸಂಗದ ಮಹತ್ವ, ಸತ್ಸಂಗದ ಹಸಿವು ಕೈನೂರೊಳಗೆ ಹಬ್ಬುತ್ತದ ಅಂದ್ರೆ, ಈ ಊರೊಳಗೊಬ್ಬ ತಾಯಿ ಹೆಸರು ರಾಚವ್ವ, ಕುಂಬಾರ ರಾಚವ್ವ ಅಂತನೇ ಪ್ರಸಿದ್ಧಿ. ಆ ಕುಂಬಾರ ರಾಚವ್ವ ಸತ್ಸಂಗದ ಪ್ರತಿಫಲವಾಗಿ ಮಡಿವಾಳಪ್ಪನವರ, ಕೃಷ್ಣಪ್ಪನವರ ಶಿಷ್ಯಗಳಲ್ಲಿ ಒಬ್ಬರಾಗ್ತಾರೆ. ಅಚಾತುರ್ಯದಿಂದ ಕುಂಬಾರ ರಾಚವ್ವ ಅಚಾತುರ್ಯದಿಂದ ಊರೊಳಗನೆ ಮಾಡಬಾರದ ಕೆಟ್ಟ ಕೆಲಸ ಮಾಡಿದ್ರು. ಅದರಿಂದ ಬಿಡುಗಡೆ ಹೊಂದಬೇಕು, ಅದರಿಂದ ಮಾನಸಿಕವಾಗಿಯೂ ಕೂಡ ದೂರುಳಿಬೇಕು ಅನ್ನುವಷ್ಟರ ಮಟ್ಟಿಗೆ ಸತ್ಸಂಗದ ಪ್ರತಿಫಲ ಕುಂಬಾರ ರಾಚವ್ವಗೆ ತಡ್ತದ. ಈ ಸಂದರ್ಭದಲ್ಲಿ ರಾಚವ್ವ ಯಾರ ಸಂಘ ಮಾಡಿದ್ಲೋ ಆ ಮುಡುದಾರ ಮಲ್ಲಪ್ಪ ತನ್ನ ಅಗಲಿ ರಾಚವ್ವ ಎಲ್ಲಿ ಹೋದರೂ ಕೂಡ ಅವನ ಮನಸ್ಸು ತಳಮಳಗೊಳ್ತಾ ಇತ್ತು. ರಾಚವ್ವ ಎಲ್ಲಿ ಹೋದ್ಲು ಅಂತ ಹಂಗ ಬೆನ್ನು ಹತ್ತಿ ಹೋಗವನ. ಅವಾಗ ಕೃಷ್ಣಪ್ಪಗ ರಾಚವ್ವ ಈ ತರ ಕೇಳ್ಕೊಂತಾರೆ, ಇದು ಬ್ಯಾಡ ಅಂತನ ಇದ್ರೊಳಗೆ ನಾ ಬಂದೀನಿ, ಇದ್ರೊಳಗೆ ನಾ ಬಿದ್ದೀನಿ, ಮತ್ತ ನನ್ನ ಮನಸ್ಸ ಆ ಕಡೆ ಹೋಗುವಂಗ ಮುಡುದಾರ ಮಲ್ಲಪ್ಪ ಮಾಡಾಕತ್ತೇನ, ನೀವ ಕರೆಸಿ ಹೇಳ್ರಿ ಅನ್ನುವಂಥ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಮುಡುದಾರ ಮಲ್ಲಪ್ಪಗೆ ಪರಿಪರಿಯಾಗಿ ಹೇಳಿದ್ರು ಕೂಡ, ಮನುಷ್ಯ ಜನ್ಮದ ಮಹತ್ವವನ್ನು ತಿಳಿಸಿ ಹೇಳಿದ್ರು ಕೂಡ ಬಿಡಂಗಿಲ್ಲ. ಎಲ್ಲಿ ಹೋದರೂ ಕೂಡ ಏ ರಾಚಿ ಎಲ್ಲಿ ಹೊಂಟಿ ಅಂತ ಏಕವಚನದೊಳಗ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡುವುದನ್ನ ರಾಚವ್ವ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ಕೊಂತಾಳೆ. ಅವಾಗ ಕೃಷ್ಣಪ್ಪ ಒಂದ ಮಾತು ಹೇಳ್ತಾನೆ, ಇಷ್ಟು ದಿವಸ ಸತ್ಸಂಗ ಮಾಡಾಕತ್ತಿದಿ, ಸತ್ಸಂಗದ ಪ್ರಭಾವ ನಿನ್ನ ಮೇಲೆ ಬೀರಿತ್ತು ಅಂತಂದ್ರ ಮುಡುದಾರ ಮಲ್ಲಪ್ಪ ಅಪ್ಪಿ ತಪ್ಪಿ ನಿನ್ನ ಸಮೀಪ ಬರಲಾರ್ದಂಗ ಸತ್ಸಂಗದೊಳಗ ಅವ್ರ ಮ್ಯಾಲ ಒಂದು ಪದ ಬರೆದು ಹಾಡು ಅವಾಗ ಗೊತ್ತಾಗ್ತು ಅಂತ ಹೇಳ್ತಾರೆ. ಅಪ್ಪಿ ತಪ್ಪಿ ಕಣ್ಣು ತಪ್ಪಿ ನಿನಗೆ ನೋಡಿರಬಾರದು, ನಿನಗೆ ಮಾತನಾಡಿಸಿರಬಾರದು. ನೀವು ಹೊಂಟಿ ಅಂತಂದ್ರ
ದೂರ ಹಾದು ಹೋಗಬೇಕು. ಆ ಪ್ರಕಾರ ಸತ್ಸಂಗದ ಪ್ರತಿಫಲ ಏನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀನ ಒಂದು ಪದ ಬರೆದು ಹಾಡು ಅಂತ ತಿಳ್ಕೊಂಡು ಕೃಷ್ಣಪ್ಪನವರು ಕುಂಬಾರ ರಾಚವ್ಗೆ ಹೇಳ್ತಾರೆ. ನಾಚಿಕಿಲ್ಲೋ ಭಾಡ್ಯಾನಿ ನನಗ್ಯಾಕ ತಡವತಿ, ನಾಚಿಕಿಲ್ಲೋ ಭಾಡ್ಯಾನಿ ನನಗ್ಯಾಕ ತಡವತಿ, ಚೀಚಿ ಅನಿಸಿ ರಾಚಿ ಬುಡುಕ ಯಾಕ ಡೊಕ್ಕತಿ. ನಾಚಿಕಿಲ್ಲೋ ಭಾಡ್ಯಾನಿ ನನಗ್ಯಾಕ ತಡವತಿ, ನಾಚಿಕಿಲ್ಲೋ ಭಾಡ್ಯಾನಿ ನನಗ್ಯಾಕ ತಡವತಿ, ಚೀಚಿ ಅನಿಸಿ ರಾಚಿ ಬುಡುಕ ಯಾಕ ಡೊಕ್ಕತಿ, ಚೀಚಿ ಅನಿಸಿ ರಾಚಿ ಬುಡುಕ ಯಾಕ ಡೊಕ್ಕತಿ. ಸಾಚಾನಂಗ ಮಂದ್ಯಗ ಕುಂತು ನ್ಯಾಯ ಹೇಳತಿ, ಸಾಚಾನಂಗ ಮಂದ್ಯಗ ಕುಂತು ನ್ಯಾಯ ಹೇಳತಿ, ನುಚ್ಚ ಕೆಲಸ ಮಾಡಿ ಮಂದ್ಯಗ ಅಕ್ಕ ಆಗತಿ. ಸಾಚಾನಂಗ ಮಂದ್ಯಗ ಕುಂತು ನ್ಯಾಯ ಹೇಳತಿ, ಲುಚ್ಚ ಕೆಲಸ ಮಾಡುತ್ತ ಮಂದ್ಯಾಗ ಅಕ್ಕ ಆಗತಿ. ನಾಚಿಕಿಲ್ಲೋ ಭಾಡ್ಯಾನಿ ನನಗ್ಯಾಕ ತಡವತಿ, ಚೀಚಿ ಅನಿಸಿ ರಾಚಿ ಬುಡುಕ ಯಾಕ ಡೊಕ್ಕತಿ, ಚೀಚಿ ಅನಿಸಿ ರಾಚಿ ಬುಡುಕ ಯಾಕ ಡೊಕ್ಕತಿ, ಚೀಚಿ ಅನಿಸಿ ರಾಚಿ ಬುಡುಕ ಯಾಕ ಡೊಕ್ಕತಿ. ಈ ಪ್ರಕಾರ ರಾಚವ್ವ ಹಾಡದ ಮ್ಯಾಲ ಅವನಿಗೂ ತಿಳುವಳಿಕೆ ಬರ್ತದ. ಅವನು ಕೃಷ್ಣಪ್ಪ ನಡೆಸಿಕೊಂಡು ಬರುವಂಥ ಸತ್ಸಂಗದಲ್ಲಿ ಭಾಗಿಯಾಗ್ತಾನ. ಮುಡ್ದಾರ ಮಲ್ಲಪ್ಪ ಜೀವ ಇರುವವರೆಗೂ ಕೂಡ ಮನುಷ್ಯರಾಗಿ ಕೈನೂರೊಳಗೆ ಬದುಕ್ತಾನೆ. ಇಲ್ಲಿ ಈ ಪ್ರಕಾರ ನಡೆದರೆ ಅಲ್ಲಿ ಅಮಾವಾಸ್ಯೆಗೊಮ್ಮೆ ಎಲ್ಲರೂ ಬರುವಂಗ ಅರಳಗುಂಡಿಗೆಯಿಂದ ಬಾಗಮ್ಮ ಗೌಡತಿಯನ್ನು ಬರ್ತಿಲ್ಲಲ್ಲ. ಬಾಗಮ್ಮ ಗೌಡತಿ ಬರೋದು ಹೋಗೋದು ಅವರಣ್ಣ ಮಲ್ಲನ ಗೌಡ. ಅವತ್ತೇನು ಅರಳಗುಂಡಿಗೆ ಒಳಗ ಮಡಿವಾಳಪ್ಪನವರನ್ನ ಶರಣಬಸಪ್ಪನವರನ್ನ ಕೊಲೆ ಮಾಡಿ ಮುಗಿಸ್ಬೇಕು ಅಂತ ಏನು ಸಂಚು ಹೂಡಿದ್ರಲ್ಲ, ಆ ಬಾಗಮ್ಮ ಗೌಡತಿಯ ಅಣ್ಣ ಮಲ್ಲನ ಗೌಡ ಇನ್ನೇನದ ತಗೊಂಡು ಹೋಗೋದೇನದ ಅಂತ ತಿಳುವಳಿಕೆ ಬಂದ ಮ್ಯಾಲ ಅವನು ಕಡ್ಕೊಳಕ್ ಬರ್ತಾನೆ. ಅರಳಗುಂಡಿಗೆಯ ಮಲ್ಲನಗೌಡನು ಕರ್ಕೊಳಕ್ ಬರ್ತಾನೆ. ಮಲ್ಲನಗೌಡ 10 ಬಾರಿ ಬಂದು ಹೋದ ಮೇಲೆ ಯಾವ ಮಡಿವಾಳಪ್ಪನವರನ್ನ ಲಿಂಗ ದೀಕ್ಷೆ ಮಾಡುವುದಕ್ಕೆ ಕಚ್ಚಿ ಹಾಕಿದ್ದ, ತಿರಸ್ಕಾರ ಮಾಡಿದ್ದ, ಗೆರಿ ಹೊಡೆದಿದ್ದ ಅಂಥ ಹಳೇಪೇಟೆ ಬಸ್ಸಯ್ಯನವರಿಗೆ, ಅಂಥ ಹಳೇಪೇಟೆ ಬಸ್ಸಯ್ಯನವರಿಗೆ ಮಹಾರೋಗ ಆವರಿಸಿತು. ಕೀವು ರಕ್ತದಿಂದ ನರಳುವಂಥ ಇನ್ನೇನು ಬಹಳ ದಿವಸ ಉಳಂಗಿಲ್ಲ ಬಸಯ್ಯನವರು ಅನ್ನುವ ಸ್ಥಿತಿಯೊಳಗ ಆ ಮಲ್ಲನ ಗೌಡರು ಬಸಯ್ಯನವರನ್ನು ಕೂಡ ಕಡ್ಕೊಳ್ಳಕ್ಕೆ ಕರ್ಕೊಂಡು ಬರ್ತಾರೆ. ಪಶ್ಚಾತ್ತಾಪ ಆಗ್ತದೆ. ಅವತ್ತನ ಅಂದಿರ್ಲಿಲ್ಲ ಅಂತಂದ್ರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ಈ ಮಹಾರೋಗ ನನಗೆ ಬರ್ತಿರ್ಲಿಲ್ಲ. ಅಂದ ಪರಿಣಾಮ ಇವತ್ತು ನೆರಳಾಡ್ತಾ ಇದ್ದೀನಿ, ಕಣ್ಣೀರು ಹಾಕಕತ್ತಿದ್ದೀನಿ, ತೊಂದರೆಗೆ ಈಡಾಗಿದ್ದೀನಿ ನಾನು. ಅಂತ ಹಳೇಪೇಟೆ ಬಸಯ್ಯನವರು ಕೂಡ ಕಡ್ಕೊಳ್ಳಕ್ಕೆ ಬಂದು ಮಡಿವಾಳಪ್ಪನವರು ಕುಡುಮಾಡುವ ಪ್ರಸಾದವನ್ನ, ಔಷಧವನ್ನ ತೆಗೆದುಕೊಳ್ಳುವುದರ ಮೂಲಕ ಬಸಯ್ಯನವರಿಗೆ ಆವರಿಸಿರುವಂಥ ಮಹಾರೋಗವೂ ಕೂಡ ದೂರ ಆಗ್ತದೆ. ಯಥಾ ಪ್ರಕಾರ ಮಠದ ಹೊಣೆಯನ್ನು ಹೊತ್ತಿರುವಂಥ, ಜವಾಬ್ದಾರಿಯನ್ನು ಹೊತ್ತಿರುವಂಥ ಕೃಷ್ಣಪ್ಪನವರು ಯಾವ ಕೆಲಸ ಬಿಡಬಹುದು, ಒಂದೊಂದು ಸಲ ಬಿಡಬಹುದು. ಕೆಲಸದಲ್ಲಿಯೇ ಮಹಾ ಕೆಲಸ ಕಾಯಕ ಅಂತ ಸ್ವೀಕಾರ ಮಾಡಿಕೊಂಡಿದ್ದ. ಅದು ಯಾವುದು ಅಂತ ಕೇಳಿದ್ರೆ ಯಡ್ರಾಮಿ ಕಡ್ಕೊಳ್ಳಕ್ಕೆ ದೊಡ್ಡ ಊರು. ಯಡ್ರಾಮಿ ಕಡ್ಕೊಳ್ಳಕ್ಕೆ ದೊಡ್ಡ ಊರು. ಬರುವ ಭಕ್ತರಿಗೆ ನಿತ್ಯ ದಾಸೋಹ ಆಗಬೇಕಲ್ಲ, ದಾಸೋಹಕ್ಕಾಗಿ ಬೇಕು ರೊಟ್ಟಿ, ರೊಟ್ಟಿಗಾಗಿ ಬೇಕು ಹಿಟ್ಟ ಅಂತ ತಿಳ್ಕೊಂಡು ಜೋಳಿಗೆಯನ್ನು ಕೊಟ್ಟು ಮನಿ ಅಡ್ಡಾಡಿ ಹಿಟ್ಟನ್ನು ನೀಡಿಸ್ಕೊಂಡು ಬರಬೇಕು ಅಂತ ಮಡಿವಾಳಪ್ಪನವರು ಆಜ್ಞೆ ಮಾಡಿದ್ರು. ಯಾರಿಗೆ? ಕೃಷ್ಣಪ್ಪನವ್ರಿಗೆ. ಹೀಗಾಗಿ ದಿನ ಭಿಕ್ಷೆಗಾಗಿ
ಜೋಳಿಗೆಯನ್ನು ಹಾಕಿಕೊಂಡು ಭಿಕ್ಷೆಗಾಗಿ ಜೋಳದ ಹಿಟ್ಟಿಗಾಗಿ ಕಡ್ಕೋಳದಿಂದ ದಿನ ಎಡ್ರಾಮಿಗೆ ಬರಬೇಕು. ಹಿಟ್ಟು ನಡೆಸಿಕೊಂಡು ಸಂಗ್ರಹ ಮಾಡಿಕೊಂಡು ಮತ್ತೆ ಮರಳಿ ಕಡ್ಕೋಳಕ್ಕೆ ಬರಬೇಕು. ಆ ಹಿಟ್ಟಿನಿಂದ ರೊಟ್ಟಿ ಮಾಡಿ ಬಂದವರಿಗೆಲ್ಲ ಪ್ರಸಾದ ಎಡಿ ಮಾಡಬೇಕು. ದಿನಚರಿ ಒಳಗ ಕೃಷ್ಣಪ್ಪನವರಿಗೆ ಇದು ಮೊದಲನೇ ಕಾಯಕ, ಮೊದಲನೇ ಕೆಲಸ ಇದು. ಆ ದಿವಸ ಹೀಗೆ ಹೇಳ್ತಾರೆ, ಕೇಳ್ರಿ. ಮಡಿವಾಳಪ್ಪನವರು ಹೀಗೆ ಹೇಳ್ತಾರೆ, ಕೃಷ್ಣಪ್ಪ ದಿನ ಏನು ಹಿಟ್ಟಿಗಾಗಿ ಎಡ್ರಾಮಿ ಹೋಗ್ತಲ್ಲ, ಮನೆಗೆ ಹೋಗಿ ಹಿಟ್ಟು ನಡೆಸ್ಕೊಂಡು ಬರ್ತಲ್ಲ, ದಿನ ಹಿಟ್ಟು ನಡೆಸ್ಕೊಂಡು ಬರಬೇಕಾದ್ರೆ ಇನ್ನು ಮ್ಯಾಲ ಒಂದು ಕೆಲಸ ಮಾಡಂದು. ಯಪ್ಪ ನೀವು ಏನು ಹೇಳ್ತೀರಿ ಅದನ್ನು ಮಾಡ್ತೀನಿ ಅಂದ. ಯಪ್ಪ ನೀವು ಏನು ಹೇಳ್ತೀರಿ ಅದನ್ನು ಮಾಡ್ತೀನಿ ಅಂದಾಗ ಮಡಿವಾಳಪ್ಪನವ್ರು ಹೇಳ್ತಾರೆ, ಯಾವ ಮನೆಗೆ ಹೋಗ್ತಿ ಅವರು ಜೋಳಿಗೆ ಒಳಗ ಹಿಟ್ಟು ನೀಡುವ ಪೂರ್ವದಲ್ಲಿ ಆ ಮನೆಯೊಳಗೆ ಒಂದು ಪದ ಹಾಡಬೇಕು ನೋಡು. ನಾ ಬರೆದಿದ್ದಾಗಲಿ ನೀ ಬರೆದಿದ್ದಾಗಲಿ ಯಾವುದರ ಒಂದು ಪದ ಹಾಡಬೇಕು, ಹಾಡಿ ಹಿಟ್ಟು ನಿಡಿಸ್ಕೋಬೇಕು. ಮತ್ತೊಂದು ಮನೆಗೆ ಹೋಗಬೇಕು, ಅಲ್ಲೊಂದು ಪದ ಹಾಡಬೇಕು, ಅಲ್ಲಿ ಹಿಟ್ಟು ನಿಡಿಸ್ಕೊಂಡು ಬರಬೇಕು. ನಿನಗೆ ಎಲಿತನ ಹಾಡಂಗಾಗ್ತದ, ಹಾಡಿ ಹಾಡಿ ಹಿಟ್ಟು ನಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ರು. ಮಡಿವಾಳಪ್ಪನವರು ಹೇಳದಂಗ ಎಡ್ರಾಮಿಗೆ ಬಂದ ಮೇಲೆ ಒಂದು ಮನೆಗೆ ಹೋಗಬೇಕು, ಮನೆ ಮುಂದೆ ನಿಂತು ಮಡಿವಾಳಪ್ಪನವರು ಬರೆದಿದ್ದಾಗಲಿ ತಾ ಬರೆದಿದ್ದಾಗಲಿ ಒಂದು ಪದ ಹಿಂಗೆ ಹಾಡಬೇಕು. ಹಸುರಂತ ಹಸ ಹುಸಿ ನುಡಿದೆವ್ವ, ಹಸುರಂತ ಹಸ ಹುಸಿ ನುಡಿದೆವ್ವ, ಹಸಿ ಕೆಸರಿಗೆ ಬೆಂಕಿ ಹಚ್ಚಿ ನಡೆದೆವ್ವ, ಹಸಿ ಕೆಸರಿಗೆ ಬೆಂಕಿ ಹಚ್ಚಿ ನಡೆದೆವ್ವ, ಬಸರಿಲ್ಲದೆ ಮಗನ ಹಾಡದೆವ್ವ, ಇದಕ್ಕ ಹೆಸರೇ ನೀಡಬೇಕ ಹಾಡೆದವ್ವ, ಬಸರಿಲ್ಲದೆ ಮಗನ ಹಾಡದೆವ್ವ. ನಡು ಜಡೆಯಲಿ ಹುಟ್ಟ್ಯನ ಸ್ವಾಮಿ, ನಡು ಜಡೆಯಲಿ ಹುಟ್ಟ್ಯನ ಸ್ವಾಮಿ, ನಡುಗುತ್ತಾವನವ ಕಂಡ ಭೂಮಿ, ನಡು ಜಡೆಯಲಿ ಹುಟ್ಟ್ಯನ ಸ್ವಾಮಿ, ನಡುಗುತ್ತಾವನವ ಕಂಡ ಭೂಮಿ, ತಿರುಗುತ್ತಾನವ ನಾಲ್ಕು ರಸೀಮಿ, ತಿರುಗುತ್ತಾನವ ನಾಲ್ಕು ರಸೀಮಿ, ಮುಂದೆ ಸಡಗರ ನೋಡ್ರಿ ಎಡ್ರಾಮಿ, ಮುಂದೆ ಸಡಗರ ನೋಡ್ರಿ ಎಡ್ರಾಮಿ, ಬಸರಿಲ್ಲದೆ ಮಗನ ಹಾಡದೆವ್ವ, ಇದಕ್ಕ ಹೆಸರೇ ನೀಡಬೇಕ ಹಾಡದವ್ವ, ಬಸರಿಲ್ಲದೆ ಮಗನ ಹಾಡದವ್ವ. ಸಾಧುರ ಮೋಹಕ ಹುಟ್ಟ್ಯಾನ ಇವ, ಸಾಧುರ ಮೋಹಕ ಹುಟ್ಟ್ಯಾನ ಮಹಾ ಅರಿವಿಗೆ ಮನಸಾಗಿಟ್ಟಾನ, ಸಾಧುರ ಮೋಹಕ ಹುಟ್ಟ್ಯಾನ ಮಹಾ ಅರಿವಿಗೆ ಮನಸ ಇಟ್ಟಾನ, ಅದರ ಹಿಡಿದು ಕುಲ ಕೆಟ್ಟಾನ, ಅದರ ಹಿಡಿದು ಕುಲ ಕೆಟ್ಟಾನ, ಗುರು ಬಹದ್ದೂರ ಮಡಿವಾಳ ಮುಟ್ಟ್ಯಾನ, ಗುರು ಬಹದ್ದೂರ ಮಡಿವಾಳ ಮುಟ್ಟ್ಯಾನ, ಬಸರಿಲ್ಲದೆ ಮಗನ ಹಾಡದೆವ್ವ, ಇದಕ್ಕ ಹೆಸರೇ ನೀಡಬೇಕ ಹಾಡೆದವ್ವ, ಹಸರಂತ ಹಸ ಹುಸಿ ನುಡಿದೆವ್ವ, ಹಸರಂತ ಹಸ ಹುಸಿ ನುಡಿದೆವ್ವ, ಹಸಿ
ಒಂದು ಹಾಡು ಕೇಳಿದಗಳೇನೆ ಆ ಮನೆಯವರು ಜೋಳಿಗೆ ಒಳಗ ಹಿಟ್ಟು ನೀಡಬೇಕು, ಮತ್ತೊಂದು ಮನೆಗೆ ಹೋಗಬೇಕು, ಆ ಮನೆ ಮುಂದೆ ಹೋಗಿ ಮತ್ತೊಂದು ಹಾಡು ಹಾಡಬೇಕು. ಯಾಕ್ ಮಾಡ್ತಿದ್ದೀನಿ ಒಣ ಚಿಂತಿ, ಯಾಕ್ ಮಾಡ್ತಿದ್ದೀನಿ ಒಣ ಚಿಂತಿ, ಒಡಕೊಂಡದ ಮಾಯದ ಭ್ರಾಂತಿ, ಒಡಕೊಂಡದ ಮಾಯದ ಭ್ರಾಂತಿ. ಯಾಕ್ ಮಾಡ್ತಿದ್ದೀನಿ ಒಣ ಚಿಂತಿ, ಯಾಕ್ ಮಾಡ್ತಿದ್ದೀನಿ ಒಣ ಚಿಂತಿ, ನಿನಗ ಒಡಕೊಂಡದ ಮಾಯದ ದಿನ ಹಿಂಗ ಹಾಡಿ ಹಾಡಿ ಜೋಳಿಗೆ ಒಳಗ ಹಿಟ್ಟು ನಿಡಿಸಿಕೊಂಡು ದಾಸೋಹಕ್ಕೆ ಅನುಕೂಲ ಮಾಡಿಕೊಡಬೇಕು. ಇದೇ ಪ್ರಕಾರ ಕೃಷ್ಣಪ್ಪನವರು ಶ್ರದ್ಧೆಯಿಂದ ಮಡಿವಾಳಪ್ಪನವರು, ಗುರು ಮಡಿವಾಳಪ್ಪನವರು ಹೊರಿಸಿರುವಂಥ ಈ ಜವಾಬ್ದಾರಿಯನ್ನ ಚಾಚೂ ತಪ್ಪದೆ ನಡೆಸಿಕೊಂಡು ಮುಂದುವರಿಸಿಕೊಂಡು ಹೊರಟಿದ್ದು. ಇಂಥ ಸಂದರ್ಭದಲ್ಲಿ ಒಂದು ದಿವಸ ದಿನ ಹೋಗುವಂಗ ಹಾದರು. ಹೋಗೋದ್ರೊಳಗನೆ ಯಡ್ರಾಮಿಯ ವಾರದ ಸೌಕಾರ್ತಿಯವರು, ಯಡ್ರಾಮಿ ಒಳಗ ವಾರದ ಮನೆತನ, ಆ ಮನೆ ಸೌಕಾರ್ತಿಯವರು ಕೃಷ್ಣಪ್ಪನವರು ಬರ್ತಾರೆ. ಬಂಧುಗಳನ್ನೇ ಅವ್ರ ಮನೆಗೆ ಇವ್ರ ಮನೆಗೆ ಭಿಕ್ಷೆಗಾಗಿ ಕಳಿಸ್ಕೊಡ್ಬೇಡ. ದಿನ ಮನೆಗೆ ಹೋಗ್ತಾನೆ, ಹಾಡ್ತಾನೆ, ಹಿಟ್ಟು ನೀಡಿಸ್ಕೊಂಡು ಮತ್ತೊಂದು ಮನೆಗೆ ಹೋಗ್ತಾನೆ, ಅಲ್ಲಿ ಹಾಡ್ತಾನೆ, ಹಿಟ್ಟು ನೀಡಿಸ್ಕೊಂಡು ಮತ್ತೊಂದು ಮನೆಗೆ ಹೋಗ್ತಾನೆ. ಇವತ್ತು ಯಾರ ಮನೆಗೆ ಹೋಗೋದು ಬೇಡ, ಕೃಷ್ಣಪ್ಪನವ್ರ ಬಂಧುಗಳನ್ನೇ ನಮ್ಮನೆಗೇ ಕರ್ಕೊಂಡು ಬಾ ಅಂದ. ಸೌಕಾರ್ತಿಯವರು, ವಾರದ ಸೌಕಾರ್ತಿಯವರು ನಮ್ಮನೆಗೇನೆ ಕರ್ಕೊಂಡು ಬಾ ಅಂದ್ರು. ಅವ್ರ ಮನೆಗೆ ಇವ್ರ ಮನೆಗೆ ಹೋಗೋದನ್ನೇ ಕೃಷ್ಣಪ್ಪನವರು ವಾರದ ಸೌಕಾರ್ತಿ ಮನೆಗೆ ಹೋದ. ಕೃಷ್ಣಪ್ಪನವರಿಗೆ ಸೌಕಾರ್ತಿ ಅಂದ್ಲು, ದಿನ ಮನೆಗೆ ಹೋಗಿ ಹಾಡಿ ಹಿಟ್ಟು ನೀಡಿಸ್ಕೊಂಡು ಮತ್ತೊಂದು ಮನೆಗೆ ಹೋಗಿ ಹಾಡಿ ಹಿಟ್ಟು ನೀಡಿಸ್ಕೊಂಡು ಹೈರಾಣ ಆಗೋದು ಯಾಕೆ? ನನಗ ನಿನ್ನ ಪದ, ನಿನ್ನ ಗುರು ಮಡಿವಾಳಪ್ಪನ ಪದ ಕೇಳು ಖಾಯಸ್ ನನಗೆ ಭಾಳ ಆಗ್ಯದ. ಇವತ್ತು ಅವ್ರ ಮನೆಗೆ ಹೋಗೋದನ್ನೇ ಇವ್ರ ಮನೆಗೆ ಹೋಗೋದನ್ನೇ ತಾಸುಗಟ್ಲೆ ನನ್ನ ಮನ್ಯಾಗನ ನೀ ಹಾಡಬೇಕು, ನಾ ಕೇಳಬೇಕು, ನಿನಗೆ ಹೊರುವಷ್ಟು ಹಿಟ್ಟು ತಗೊಂಡು ಕಡ್ಕೊಳಕ್ಕೆ ಹೋಗಬೇಕು ಅಂತ ಕಟ್ಟಪ್ಪಣೆ ಹಾಕ್ತಾಳೆ. ಭಾಳ ಚಲೋ ಆಯಿತು, ಸೌಕಾರ್ತಿ ಹಿಂಗೆ ಹೇಳೋದು ಅಂತ ತಿಳ್ಕೊಂಡು ಅವತ್ತು ಅವ್ರ ಮನೆಗೆ ಹೋಗೋದನ್ನೇ ಇವ್ರ ಮನೆಗೆ ಹೋಗೋದನ್ನೇ ಯಾರ ಮನೆಗೂ ಹೋಗೋದನ್ನೇ ತಾಸುಗಟ್ಲೆ ಕೃಷ್ಣಪ್ಪ ಹಾಡಿನ ಮೇಲೆ ಹಾಡ, ಪದದ ಮೇಲೆ ಪದ, ಸೌಕಾರ್ತಿ ಮನ್ಯಾಗ ಕುತ್ಕೊಂಡನೇ ಪದ ಹಾಡಕ್ಕೆ ಶುರು ಮಾಡ್ತಾನೆ. ವೇದಶಾಸ್ತ್ರ ಪುರಾಣೋಕ್ತಿ ಓದಿ ಹೇಳಿದ ಯಾಗ ಮುಕ್ತಿ, ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದಿನಾದಿ, ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದಿನಾದಿ, ವೇದಶಾಸ್ತ್ರ ಪುರಾಣಾಗಮ ಆದರಾದಿಯಾಗದಿನಾದಿ, ಆದರಾದಿಯಾಗದಿನಾದಿ, ಯಾಂಗ ಭ್ರಾಂತಿ ನೀಗುತಿ ಯಾಂಗ ಮಾತನಾಗತಿ, ಹಾಂಗ ಹೀಗ ಹೊತ್ತು ಕಳೆದು ಹಿಂಗೆ ನಿಸತ್ತು ಗತಿ, ಹಾಂಗ ಹೀಗ ಹೊತ್ತು ಕಳೆದು ಹಿಂಗೆ ನಿಸತ್ತು ಗತಿ. ಹಿಂಗೆ ಹೇಳಿದಗಳೇನೆ ಯಪ್ಪ ನಿನ್ನ ಗುರು ಮಡಿವಾಳಪ್ಪ ಬರದ ಪದ ಒಂದು ಹಾಡು ಅಂತಾಳೆ. ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗದು ಬಂತಲ್ಲೋ ನಾಳಿಗಿ, ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗದು ಬಂತಲ್ಲೋ ನಾಳಿಗಿ, ಕಂಬಳಿದು ಮಾಡ್ಯಾರ ಜೋಳಿಗಿ, ಒಗ್ಗಡಿದು ಮಾಡ್ಯಾರ ಜೋಳಿಗಿ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಹಿಂಗ ಒಂದ ಎರಡ 10 ಹಾಡುಗಳನ್ನ ಹಾಡಿ
ಹಾಡಿನ ಹಸಿವನ್ನ ಹಿಂಗಿಸಿಕೊಂಡಿರುವಂಥ ವಾರದ ಸೌಕಾರ್ತಿಯವರು ಕೃಷ್ಣಪ್ಪಗೆ ತೋರಿಸ್ತಾರೆ, ಅಲ್ಲಿ ಹಿಟ್ಟದ, ನಿನಗೆ ಎಷ್ಟು ಬೇಕು ಅಷ್ಟು ಹೊರುವಷ್ಟು ಹಿಟ್ಟು ತಗೊಂಡು ಹೋಗುವಂತ. ಪೂಜ್ಯರಾಗಿರುವಂಥ ಕನ್ನೋಳಿಯ ಹಿರಿಯ ಮಠದ ಪೂಜ್ಯ ಮಹಾಸ್ವಾಮಿಗಳು ದಯಮಾಡಿಸ್ತಾರೆ. ಭಕ್ತಿಯಿಂದ ಜೋರಾಗಿ ಚಪ್ಪಾಳಿ ತಟ್ಟುವುದರ ಮೂಲಕ ಗುರುಗಳನ್ನ ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಗುರುಗಳ ನೇತೃತ್ವದಲ್ಲಿ ಯಥಾವತ್ತಾಗಿ ಪುರಾಣ ಮುಂದುವರಿಯುತ್ತದೆ. ಲಕ್ಷ್ಯ ಈ ಕಡೆ ಇರಿ. ನಿನಗೆಷ್ಟು ಬೇಕು ಅಷ್ಟು ಹಿಟ್ಟು ತಗೊಂಡು ಹೋಗು ಅಂದಾಗ ಅವತ್ತು ತನಗೆಷ್ಟು ಹೊರಷ್ಟು ಆಗ್ತದ ದಾಸೋಹಕ್ಕ ಅಷ್ಟು ಹಿಟ್ಟು ತಗೊಂಡು ಹೋಗ್ತಾನೆ. ಮಡಿವಾಳಪ್ಪನವರು ನೋಡಿದ್ರು, ಕೃಷ್ಣಪ್ಪ ಎಷ್ಟು ದೌಡು ಬಂದೆಲ್ಲೋ ಅಂತ. ಕೃಷ್ಣಪ್ಪ ಎಷ್ಟು ದೌಡು ಬಂದೆಲ್ಲೋ ಅನ್ನುವಾಗ ಖುಷಿಯಾಗಿ, ನಮ್ಮಪ್ಪ ನನ್ನ ಗುರು ಮಡಿವಾಳ ಹಿಗ್ತಾನೆ, ಖುಷಿ ಪಡ್ತಾನೆ ಅಂತ ತಿಳ್ಕೊಂಡು, ಹೌದಪ್ಪ ಇವತ್ತು ದೌಡು ಬಂದೆ, ವಾರದ ಸೌಕಾರ್ತಿ ನನಗೆ ಎಲ್ಲಿ ಕಳಿಸ್ರಿಲ್ಲ, ಅವ್ರ ಮನೆಗೆ ಇವ್ರ ಮನೆಗೆ ಯಾವ ಮನೆಗೆ ಹೋಗೋದು ಬೇಡ, ತಾಸುಗಟ್ಲೆ ನನ್ನ ಮನೆಗೆ ಹಾಡಬೇಕು, ಹೊರುವಷ್ಟು ಹಿಟ್ಟು ತಗೊಂಡು ಹೋಗಬೇಕು ಅಂದು ನನಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಇವತ್ತು ನಾನು ತಗೊಂಡು ಬಂದೀನಿ, ದಿನಕ್ಕಿಂತ 2 ಪಟ್ಟು ಹಿಟ್ಟು ನಾನು ತಗೊಂಡು ಬಂದೀನಿ ಅಂತ ಹೇಳುವಾಗ ಮಡಿವಾಳಪ್ಪನವರಿಗೆ ಎಲ್ಲಿಲ್ಲದ ಸಿಟ್ಟು ಬರ್ತದೆ. ಅವತ್ತು ಕಲ್ಯಾಣದೊಳಗ ಹೆಂಡತಿ 5ಕ್ಕೆ ಲಕ್ಕಮ್ಮ ಗಂಡ ತಂದಿರುವಂತ ಅಕ್ಕಿಯನ್ನ ಮಹಾಮನೆಯ ಬಸವಣ್ಣನವರ ಮನೆಯ ಅಂಗಳದಲ್ಲಿರುವಂತ ಅಕ್ಕಿಯನ್ನ ಅವತ್ತು ಗಂಟು ಕಟ್ಟಿಕೊಂಡು ಏನು ಬದ್ದಿಂದಲ್ಲ, ನನ್ನ ಹೆಂಡತಿ ಲಕ್ಕಮ್ಮ ಖುಷಿ ಪಡ್ತಾಳೆ ಅಂತ ಗಂಟು ತಂದು ಇರಿಸುವಾಗ ಲಕ್ಕಮ್ಮ ಅಂತಾಳೆ, ಈ ಸಕ್ಕಿ ಆಶೆ ನಮಗೇಕೆ, ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಮಗೇಕೆ, ಈಶ್ವರನಪ್ಪ ಸಲ್ಲ ನೀ ಹಂಗ ತಗೊಂಡು ಬಂದಿದಿ, ಹಂಗ ಅಕ್ಕಿ ಒಯ್ಯು ಅನ್ನುವಂಗ ಮಡಿವಾಳಪ್ಪನವರು ಕೂಡ ಕೃಷ್ಣಪ್ಪಗ ಇದು ದಾಸೋಹಕ್ಕೆ ಸಲ್ಲುವಂತ ಹಿಟ್ಟಲ್ಲ, ಈ ಹಿಟ್ಟ ಮರಳಿ ಸೌಕಾರ್ತಿ ಮನೆಗೆ ಒಯ್ದು ಮುಟ್ಟಿಸುವಂತ. ಎಷ್ಟರ ಮಟ್ಟಿಗೆ ಸಿಟ್ಟಿ ಗೆದ್ದಿದ್ರು ಅಂದ್ರೆ, ನೀ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ಕಠಿಣ ಶಿಕ್ಷೆ ಆಗಲೇಬೇಕು. ದಾಸೋಹಕ್ಕೆ ಯಾವಾಗ ಬಂದು ತಂದಿದಿ ಅಂದ ಮೇಲೆ ಶಿಕ್ಷೆ ಆಗಲಿಕ್ಕೆ ಬೇಕು ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಖಬರ್ದಾರ್ ಅಂತಾರೆ. ಯಾರಿಗೆ? ಕೃಷ್ಣಪ್ಪಗ, ಶಿಷ್ಯ ಕೃಷ್ಣಪ್ಪಗ. ಅವತ್ತು ದಾಸೋಹಕ್ಕೆ ಬಂದಾಗ ಶರಣಪ್ಪನವರು ತನ್ನ ಹೆಂಡತಿಗೆ ಮಹಾದೇವಿಗೆ ಆಣೆ ಇಟ್ಟಿದ್ರಲ್ಲ, ಶಿವನಾಣಿ ಮಕ್ಕಳಾಗೋದೇ ಬೇಡ, ನಿನಗೆ ಮಕ್ಕಳಾಗೋದೇ ಬೇಡ ಅಂತ ತಿಳ್ಕೊಂಡು ಅವತ್ತು ಮಹಾದೇವಿಗೆ ಶರಣಪ್ಪನವ್ರು ಹೆಂಗ ಶಿವನಾಣಿ ಇಟ್ಟರೋ ಹಂಗ ಮಡಿವಾಳಪ್ಪನವರು ಕೂಡ ನಿನಗೆ ಶಿಕ್ಷೆ ಆಗಲಿಕ್ಕೆ ಬೇಕು ಅಂತ ತಿಳ್ಕೊಂಡು ಅಂದಾಗ ಮಡಿವಾಳಪ್ಪನವ್ರಿಗೆ ಕೃಷ್ಣಪ್ಪ ಅಂತಾನೆ, ನೀವು ಬೇಕಾದಂಥ ಶಿಕ್ಷೆ ಕೊಡ್ರಿ, ಆ ಶಿಕ್ಷೆನ ಅನುಭವಿಸಕ್ಕೆ ತಯಾರಿನಿ ಅಂದಾಗ ಅಂದ್ರ ಮಾಲಗಂಬುದ ಮ್ಯಾಲ, ಮಠದ ಮುಂದಿರುವ ಮಾಲಗಂಬುದ ಮ್ಯಾಲ ನಿಂದಿರಬೇಕು, ಹಗಲ ರಾತ್ರಿ ನಾ ಬರೆದ ಪದ ನೀ ಬರೆದ ಪದ ಹಾಡಬೇಕು ಅಂತ. ಅದಕ್ಕೆ ಒಂದು ಮಾತನಾಡುವುದಿಲ್ಲ. ಕೃಷ್ಣಪ್ಪ ಮೌನಿಯಾಗಿ ಕೈ ಮುಗಿದು ಮಾಲಗಂಬದ ಮೇಲೆ ನಿಂತುಕೊಂತಾನೆ. ಕಡುಕೋಳ ಮಠದ ಮುಂದಿರುವ ಮಾಲಗಂಬದ ಮೇಲೆ ನಿಂತ್ಕೊಂಡು ಹಾಡಾಕ ಶುರು ಮಾಡ್ತಾನೆ. ಗುರುವೇ 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 ಗುರುವೇ. ಈ ಪ್ರಕಾರ ಮಾಲಗಂಬದ ಮೇಲೆ ನಿಂತುಕೊಂಡು ಹಾಡ್ತಾರೆ. ಒಂದು ಹಗಲ ಒಂದು ರಾತ್ರಿ ಆ ಊರು ಹಿರಿಯರಾಗಿರುವಂಥ ಬಸಣ್ಣದವರಿ, ಮಲ್ಲನಗೌಡರು, ಶ್ರೀನಿವಾಸ್ ಜಾಗೀರ್ದಾರು ಎಲ್ಲರೂ ಬರ್ತಾರೆ. ಮಡಿವಾಳಪ್ಪನವ್ರಿಗೆ ಅಂತಾರೆ, ಇದೆಂಥ ಶಿಷ್ಯ, ಇದೆಂಥ ಶಿಕ್ಷಾ, ಶಿಷ್ಯನಿಗೆ ಕೊಟ್ಟಿರುವಂತಹ ಇದೆಂಥ ಶಿಕ್ಷಾ, ಹಗಲಾಯಿತು ರಾತ್ರಿ ಆಯಿತು, ಅವನಿಗೆ ಹೇಳ್ರಪ್ಪ ಮಾಲಗಂಬದಿಂದ ಕೆಳಗೆ ಇಳಿರಿ ಅಂತ ತಿಳ್ಕೊಂಡು ಊರು ಹೆಣ್ಮಕ್ಕಳೆಲ್ಲ ಕೂಡಿಕೊಂಡು ಊರು ಹಿರಿಯರಿಗೆ ಹೇಳಿದಾಗ ಊರು ಹಿರಿಯರೆಲ್ಲ ಬಂದು ಮಡಿವಾಳಪ್ಪನವ್ರಿಗೆ ಹೇಳ್ತಾರೆ, ಇಲ್ಲ ಆಗಬೇಕು, ಅವನಿಗೆ ದಾಸೋಹಕ್ಕೆ ಭಂಗ ತಂದಿದ್ದಾನೆ,
ದಾಸೋಹ ಅದು ಪವಿತ್ರವಾಗಿರುವಂತಹದ್ದು, ಅದು ಎಲ್ಲರಿಂದ ಕೂಡಿರುವಂತಹದ್ದು, ಅದು ದಾಸೋಹ. ಅದಕ್ಕೆ ಯಾವಾಗ ಚ್ಯುತಿ ತಂದಾನ ಅಂದಮೇಲೆ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ತಿಳ್ಕೊಂಡು ಮಾಲಗಂಬದ ಮೇಲೆ ಒಂದು ಹಗಲ ಒಂದು ರಾತ್ರಿ ಹಾಡಿಸ್ತಾರೆ, ಶಿಕ್ಷೆಗೆ ಒಳಪಡಿಸ್ತಾರೆ. ಯಾವಾಗ ಮಡಿವಾಳಪ್ಪನವರು ಅಪ್ಪಣೆ ಮಾಡ್ತಾರೆ ಅವಾಗ ಆ ಮಾಲಗಂಬದಿಂದ ಕೆಳಗಿಳಿತಾನೆ. ಇಂಥ ಶಿಕ್ಷೆಗೆ ಒಳಗಾಗಿರುವಂಥ ಕೃಷ್ಣಪ್ಪ ಯಥಾವತ್ತಾಗಿ ಮಠದ ಜವಾಬ್ದಾರಿని ಹೊತ್ತು ಮುಂದುವರಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕಡ್ಲೇವಾಡದ ಸಿದ್ದಪ್ಪ ಮಡಿವಾಳಪ್ಪನವರ ಅತ್ಯಂತ ಆತ್ಮೀಯ ಸಲುಗಿಯ ಶಿಷ್ಯ, ಬಹಳ ಹಚ್ಚಿಕೊಂಡಿದ್ರು. ಕಾರಣ ಮುಗ್ಧ, ಏನೂ ಅರಿಯದ ಏನೂ ತಿಳಿಯದ ಮುಗ್ಧ ಸಿದ್ದಪ್ಪನಿಗೆ ಭಾಳ ಹಚ್ಚಿಕೊಂಡಿದ್ರು. ಅದರ ದುರುಪಯೋಗ ಸಿದ್ದಪ್ಪ ಮಾಡ್ತಿದ್ದ. ಆ ಸಲಿಗೆ ಸವಲತ್ತು ಏನಿತ್ತಲ್ಲ ಅದರ ದುರುಪಯೋಗ ಸಿದ್ದಪ್ಪ ಅಡ್ಡು ಬಂದು ಅಡ್ಡಾಡಿ ಹೆಂಗ ಮಾತನಾಡುವಾಗ ಸಿದ್ದಪ್ಪನಿಗೆ ಒಂದ ಮಾತು ಹೇಳ್ತಾರೆ ಮಡಿವಾಳಪ್ಪನವರು, ಹೀಗೆಲ್ಲ ಮಾಡುವ ಕಾರ್ಯಕಲಾಪದೊಳಗೆ ಅಡ್ಡಡ್ಡು ಬಂದು ಕಡಿಸ್ಬಾರ್ದಪ್ಪ, ನಿಂದು ಬಹಳ ನಡೆದದ, ಅದಕ್ಕೆ ನೀ ಮಾತಾಡೋದು ಬೇಡ, ಇನ್ನು ಸುಮ್ಮನೆ ಒಂದು ಮೂಲ್ಯಾಗ ಮೂಕಾಗಿರುವಂತ ತಿಳ್ಕೊಂಡು ಹೇಳ್ತಾರೆ. ಯಾವಾಗ ಮೂಕಾಗಿರುವಂದುಗಳೇ ಅವತ್ತಿನಿಂದ ಮಾತನಾಡದೆ ಮೂಕನಾಗಿ ಮಠದೊಳಗೆ ದಾಸೋಹದೊಳಗೆ ಸೇವಾ ಮಾಡ್ತಾ ಕಾಲ ಕಳೀತಾನೆ. ಆ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಹೀಗೆ ಹೇಳ್ತಾರೆ, ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಯಬೇಕು, ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಯಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋಟಿ ಅಂಗ ಬೆನ್ನ ಹತ್ತಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಕಾಕ ಬುದ್ಧಿ ಕಡಿಗಾಕಿ ಲೋಕದ ಬಡವಿಯಾಗಬೇಕು, ಕಾಕ ಬುದ್ಧಿ ಕಡಿಗಾಯಿಸಲಾರದ ಲೋಕದ ಬಡವಿ ಆತಕ್ಕೆ ಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಭಕ್ತಿ ಹಾಕ ಬೆನ್ನ ಹತ್ತಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿ ತೊಳೆಯಬೇಕು, ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿ ತೊಳೆಯಬೇಕು, ಆಸೆಯ ಅಳಿದು ಹೇಸಿಗೆ ತೊಳೆದು, ಆಸೆಯ ಅಳಿದು ಹೇಸಿಗೆ ತೊಳೆದು ಈಶ ಮಹಾತ್ಮನ ಪಾದ ಹಿಡಿಯಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಕಾಕ ಬುದ್ಧಿ ಕಡಿಗಾಯಿಸಲಾರದ ಲೋಕದ ಬಡವಿ ಆತಕ್ಕೆ ಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಈ ಜಗದೊಳು ಜಾಗಿರಬೇಕು, ಈ ಜಗದೊಳು ಜಾಗಿರಬೇಕು, ಈ ಜಗದೊಳು ಜಾಗಿರಬೇಕು. ಪಾರ್ವದೇವದೀಶ್ವರ ಮಹಾದೇವ. ಇಂಥ ಮೂಕ ಸಿದ್ದಪ್ಪನನ್ನು ಕಟ್ಟಿಕೊಂಡು, ತೆಲುಗುಬಾಳದ ರಾವಪ್ಪನನ್ನು ಕಟ್ಟಿಕೊಂಡು, ಕೈನೂರು ಕೃಷ್ಣಪ್ಪನವನ್ನು ಕಟ್ಟಿಕೊಂಡು ಕಡ್ಕೋಳ ಮಠವನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು
ಎತ್ತರದಲ್ಲಿ ಬೆಳೆಸ್ತಾರೆ. ಯಾವ ಕೆಲಸಕ್ಕೂ ಮಡಿವಾಳಪ್ಪನವರು ಹಿಂಜರಿತಿದ್ದಿಲ್ಲ. ದಿನದ ತಮ್ಮ ತಮ್ಮ ಕೆಲಸದೊಳಗ ಒಮ್ಮೆಮ್ಮೆ ಹೆಣ್ಮಕ್ಳ ಕೆಲಸನೂ ಮಾಡ್ತಿದ್ರು. ಅವರು ತಾಯಿಗಳು ಮಾಡುವಂತ ಕೆಲಸನೂ ಕೂಡ ದಾಸೋಹಕ್ಕಾಗಿ ಮಠಕ್ಕಾಗಿ ಶ್ರಮ ವಹಿಸ್ತಾ ಇದ್ರು, ದುಡಿತಾ ಇದ್ರು. ಅವರು ದಿನ ಏನು ಮಾಡ್ತಿದ್ರು ಅಂತಂದ್ರ ಮುಂಜಾನೆ ಹೆಂಡಿ ಕಸ ಮಾಡಬೇಕು, ಕಸ ಬೆಳಿಬೇಕು, ಕೂಡಿ ಹಾಕಿರುವಂತ ಸೆಗಣಿ ಹೆಂಡಿ ಹದ ಮಾಡಿ ದಾಸೋಹಕ್ಕೆ ಬೇಕು ಕುಳ್ಳ ಅಂತ ತಿಳ್ಕೊಂಡು ಮುದುಗುಳ್ಳು ಬಡಿಬೇಕು. ಕುಳ್ಳಿನೊಳಗನ ಮುದುಗುಳ್ಳ ಬಡಿಬೇಕು. ಒಣಗದ ಮ್ಯಾಲ ಕುಳುಬಾನ ಒಟ್ಟಬೇಕು, ಕುಳುಬಾನ ತಯಾರು ಮಾಡಬೇಕು. ದಾಸೋಹಕ್ಕೆ ವರ್ಷಾನುಗಟ್ಲೆ ಆ ಒಟ್ಟಿರುವಂತ ಕುಳ್ಳನ ದಾಸೋಹ ಪ್ರಸಾದಕ್ಕಾಗಿ ತಯಾರು ಮಾಡ್ತಿದ್ರು, ಈಡು ಮಾಡ್ತಿದ್ರು. ಹೀಗೆ ಕುಳುಬಾನ ತಯಾರಾದ ಮೇಲೆ ಒಮ್ಮೆ ಏನಾಯ್ತು ಅಂದ್ರೆ ಕುಳುಬಾನದ ಕುಳ್ಳ ಕಳುವಾಗಕತ್ತು. ಕುಳುಬಾನ ಏನು ಒಟ್ಟಿದ್ರಲ್ಲ ಆ ಕುಳ್ಳು ಸಹಿತ ಕಳುವಾಗಕತ್ತು. ದಿನ ನೋಡಬೇಕು, ಗುರುತು ಮಾಡಬೇಕು, ಕೂನ ಮಾಡಿಟ್ಟಿರು ಹೋಗ್ಬೇಕು. 4, 8, 4, 8, 10, 6 ಕುಳ್ಳ ಕಡಿಮೆ ಆಗಕತ್ತು. ನಾನಾ ಇಡೋದ್ರಾಗ ಕುಳ್ಳು ಒಟ್ಟಾದ್ರಾಗ, ಯಾಕಂದ್ರೆ ಸತ್ಸಂಗಕ್ಕಾಗಿನೇ ತಮ್ಮ ಪ್ರಾಣ ತ್ಯಾಗ ಮಾಡದವ್ರು ಯಾರು? ಮಡಿವಾಳಪ್ಪನವರು, ಈ ಊರಿನ ಕೃಷ್ಣಪ್ಪನವರು. ಎದಕ್ಕ? ಸತ್ಸಂಗಕ್ಕಾಗಿನೇ ತಮ್ಮ ಇಡೀ ಭಗವಂತ ಕೊಟ್ಟಿರುವಂಥ ಆಯುಷ್ಯ ಸಮಯ ಸತ್ಸಂಗಕ್ಕಾಗಿನೇ ಮೀಸಲಿಡ್ತಾರೆ. ನೋಡಿ, ಮಡಿವಾಳಪ್ಪನವರು ತಮಗೆ ಯಾಕೆ ಬೇಕು? ಈ 3.5 ಮೊಳ ಶರೀರ ಈ ನೆಲದ ಮೇಲೆ ಬದುಕಾಕ ಎಷ್ಟು ಬೇಕ್ರಿ? ದಿನ 2 ರೊಟ್ಟಿ ಸಾಕು. ಈ ಚರ್ಮದ ಚೀಲ ತಂಪಾಗಿರ್ಸಾಕ 2 ರೊಟ್ಟಿ ಸಾಕು. ಎದಕ್ಕೆ ಬೇಕು? ಕುಳ್ಳು ಬಡಿಯೋದು, ಕುಳುಬಾನ್ ಒಟ್ಟೋದು. ದಾಸೋಹಕ್ಕಾಗಿ ಒಟ್ಟಿರುವಂತ ಕುಳುಬಾಳದನ್ನ ಕುಳ್ಳು ಕಳುವಾಗ್ತಾವಂದ್ರೆ ಜನ ಯಾವ ಕಡೆ ಹೋಗಿರಿ? ಕರೆದರೆ ಬಿಡಬಾರದು. ಯಾರು ಕುಳ್ಳು ಒಯ್ದಾಳ ಬಿಡಬಾರದು, ಅದು ದಂಡಿಗೆ ಹಚ್ಚಿ ಬಿಡಬೇಕು, ಹೊರಿಗೆ ಹಚ್ಚಿ ಬಿಡಬೇಕು ಅಂತ ಊರು ಹಿರಿಯರನ್ನ, ಮಲ್ಲನಗೌಡ್ರನ್ನ, ಜಾಗೀರ್ದಾರನ್ನ, ಬಸವಣ್ಣದವರನ್ನ ಕರೆದ್ರು. ದಾಸೋಹಕ್ಕೆ ಮಾಡಿರುವಂಥ ಕುಳ್ಳ ಕಳುವಾಗ್ಯವ, ಚೌಕಾಶಿ ಮಾಡಬೇಕು. ನಿಮ್ಗೆ ಯಾರ ಮ್ಯಾಗ ಸಂಶಯ ಅದಾರಿ ಅಂದಾಗ ಮಡಿವಾಳಪ್ಪನವ್ರು ಹೇಳಿದ್ರು. ಅವರು ನನಗ ಕೇಳಕ್ಕೆ ಬಂದಿದ್ರು, ನಮ್ಮ ಕುಳುಬಾನ ಕುಳ್ಳ ಕಳುವಾಗ್ಯವಂತ ನಮ್ಗ ಕೇಳಕ್ಕೆ ಬಂದಿದ್ರು. ನಿನ್ನ ಕುಳು ನಾ ಮಾಡಿನೋ, ನನ್ನ ಕುಳು ನೀ ಕಳುವು ಮಾಡಿದ ಗೊತ್ತಾಗಲಿ, ನಿನ್ನ ಕುಳುಬಾನಕ್ಕೆ ನಾ ಬರ್ತೀನಿ ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಆ ಊರು ಹೆಣ್ಮಗಳು ಯಾರು ಬಂದಿದ್ರು ಆ ಹೆಣ್ಮಗಳ ಎಲ್ಲಿ ಕುಳ ಒಟ್ಟಿದ್ಲು ಅಲ್ಲಿಗೆ ಕರ್ಕೊಂಡು ಹೋದ. ಒಂದ ಮಾತು ಹೇಳಿದ್ರು, ನೀವು ನ್ಯಾಯ ಮಾಡೋದು ದೇವ್ರು ಮಾಡಲಕ್ಕ, ಮಾಂತ ಮಾಡಲಕ್ಕ ಒಂದೊಂದು ಕುಳ್ಳು ಕಿವಿಗೆ ಹಚ್ಕೊಳ್ರಿ. ಒಂದೊಂದು ಕುಳ್ಳು ಕಿವಿಗೆ ಹಚ್ಕೊಂಡ್ರ ಯಾವ ಕುಳ್ಳ ಮಹಾಂತ ಅಂತ ಧ್ವನಿ ಬರ್ತದ ಅದು ಮಠದ ಕುಳ್ಳ, ಅದು ಮಠದ ಕುಳ್ಳ. ಬರಲಿಲ್ಲ ಅಂದ್ರೆ ಆ ತಾಯಿಯ ಕುಳ್ಳ. ಮತ್ತ ಈ ಪ್ರಕಾರ ನ್ಯಾಯ ಮಾಡ್ರಿ ಅಂದ್ರು ಮಡಿವಾಳಪ್ಪನವ್ರು. ಆ ತಾಯಿ ಕೇಳಿದ್ರು ಆ ಹೆಣ್ಮಗಳಿಗೆ. ಮತ್ತು ಅಪ್ಪೋರಂತೂ ಹಿಂಗೆ ಹೇಳಕತ್ಯಾರ. ಮತ್ತೆ ಆಗಲಿ ಅಂದ್ರು. ಒಂದೊಂದು ಕುಳ್ಳು ಕಿವಿಗೆ ಇಟ್ಕೊಳಕತ್ತರು. ಒಂದು ಕುಳ್ಳು ಮಹಾಂತನ ಬೇಕು, ಒಂದು ಕುಳ್ಳು ಅಲ್ಲಕ್ಕಿಲ್ಲ. ಯಾಕ್ರೀ ಗವಾಯಿಗಳು? ಒಂದು ಕುಳ್ಳ ಜೈ ಗುರು ಮಹಾಂತ, 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 ಜೈ ಗುರು ಮಹಾಂತ ಮಹಾಂತ ಕುಳುಬಾರದಲ್ಲಿರುವಂಥ ಸಾವಿರಾರು ಕುಳ್ಳುಗಳಲ್ಲಿ ಬಹುಪಾಲು ಕುಳ್ಳುಗಳು ಮಹಾಂತ ಅಂತಲೇ ಹೇಳಿಕೊಂಡು ಆ ಎಲ್ಲ ಕುಳ್ಳುಗಳು ಆ ಹಿರಿಯರು ಮಠಕ್ಕೆ ತಂದು ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಜೀವನ ಕಳೆಯುವುದಕ್ಕೆ, ಜೀವನ ಸಾಗಿಸುವುದಕ್ಕೆ ಎಂದೂ ಯಾವ ಕಾಲಕ್ಕೂ ಕಳ್ಳತನ ಮಾಡಬಾರದು, ಸುಳ್ಳುತನ ಹೇಳಬಾರದು, ಪಟ್ಟಿ ಕಿಚ್ಚು ಪಡಬಾರದು.
ಅಸೂಯೆಯಿಂದ ನಾವು ದೂರ ಇರಬೇಕು. ಆ ಕುಳ್ಳಿನ ಕಟ್ಟೆಯಿಂದ ಮಡಿವಾಳಪ್ಪನವರು ಆ ಕುಳುಬಾನದ ಜಾಗದಲ್ಲಿಯೂ ಕೂಡ ಸತ್ಸಂಗ ನೆರವೇರಿಸಿ ಅವರ ಮ್ಯಾಲ ಪ್ರಭಾವ ಬೀರುವಂಥವರಾಗ್ತಾರೆ. ಇಂಥ ಸಂದರ್ಭಗಳು ಎರಡ ಯಾವುದು ಹೇಳಬೇಕು ಯಾವುದು ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಮಡಿವಾಳಪ್ಪನವರ ಬದುಕಿನೊಳಗೆ ಬಂದು ಹೋಗ್ತಾವೆ. ಇನ್ನೂ ಎಂಥ ಘಟನೆಗಳು ನಡೀತಾವೆ ಅನ್ನುವಂಥ ವಿಷಯ ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ.